बाय अलीना तुम्ही या कधी करा ಯಾಕೆ ಪುರಗೆ ಬಾಯ್ ಬಾಯ್ ಮಕ್ಕಳ ಹೊಸನೇತಾ ಅಲ್ಲಿನ ಬಾಯ್ 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 ರೆಕಾರ್ಡ್ ಆಗ್ತಿದೆಯಾ ಹಾಂ ಇಲ್ಲೆಲ್ಲ ಸ್ವಲ್ಪ ವ್ಯೂಸ್ ತೋರಿಸು ಓಕೆ ಈಗ ಇವನ್ನ ಬೆಲ್ಟ್ ಆಗಿರ್ಬೇಕಾದ್ರೆ ವ್ಯೂಸ್ ಆರಾಮ್ಸೆ ತೋರಿಸ್ಬೋದು ನೋಡ್ಕೊ ಬ್ರೇಕ್ ಸರಿ ಇದೆ ಅಲ್ಲ ನಿಂಗೆ ಭಯ ಆಗುತ್ತಾ ಹೋಗುವಾಗ ಇಲ್ಲ ಇಲ್ಲ ಭಯ ಆಗಲ್ಲ ರಿಟರ್ನ್ ಹೋಗ್ತಾ ಇದ್ದೀವಿ ಈಗ ನಿಲ್ಲಕ್ಕೆ ತುಂಬ ಫೋರ್ಸ್ ಮಾಡಿ ಹೋಗಬೇಕು ಕೆಲಸ ಇದೆ ಮನೆ ಹತ್ರ ಹಾಗಾಗಿ ಹೋಗ್ತಾ ಇದ್ದೀವಿ ಹಾಗೆ ನಿಮಗೆ ಈ ರೋಡ್ ಮತ್ತು ಈ ಎಸ್ಟೇಟ್ನ ಒಂದು ವ್ಯೂ ತೋರಿಸೋಣ ಅಂತ ನೋಡಿ ಎಂಜಾಯ್ ಮಾಡಿ ಈ ರೋಡ್ ಒಂದು ಸ್ವಲ್ಪ ಏನು ಕಟ್ಟ ಅಂತಿರೋದು ಟರ್ನ್ ಇರೋದು ರೋಡ್ ಹಂಗೆ ನನ್ನ ಮೊಬೈಲ್ ನಿನ್ನ ಹತ್ರ ಇದೆಯಲ್ಲ ನಿನ್ನ ಮೊಬೈಲ್ ನಿನ್ನ ಹತ್ರ ಇದೆಯಲ್ಲ ಅಲ್ಲಿ ಎಲ್ಲಿ ನಿನ್ನ ಕೈಯಲ್ಲಿ ಹಾಂ ಓಕೆ ಟರ್ನ್ ಇರೋದ್ರಿಂದ ಜಾಸ್ತಿ ಮಾತಾಡೋಕ್ಕಾಗಲ್ಲ ಈ ರೋಡು ಸ್ವಲ್ಪ ಟರ್ನ್ ಇರೋದ್ರಿಂದ ಜಾಸ್ತಿ ಮಾತಾಡೋಕ್ಕೆ ಆಗೋದಿಲ್ಲ ಚಾಟ್ ಮಾಡೋಣ ನಾನು ನಿಮಗೆ ಲಾಂಗ್ ಡ್ರೈವ್ ಹೋಗೋತ್ತಿಗೆ ಗಾಡಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಆದರೆ ಯಾಕೋ ಈಗ ನಾನು ಮಾತಾಡಿದ್ರೆ ನಿಮಗೆ ಕೇಳಿಸುತ್ತಾ ಇಲ್ವೋ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಈಗಾಗಲೇ ನಿಮಗೆ ಗಾಡಿ ಬಗ್ಗೆ ಗೊತ್ತಿದೆ ಸೊ ಇದ್ರಲ್ಲಿ ನನಗೆ ಇಷ್ಟ ಆಗಿದ್ದು ಫ್ರಂಟ್ ಫ್ಯೂಯಲ್ ಸಿಸ್ಟಮ್ ಈ ಗಾಡಿಯಲ್ಲಿ ಈ ಫ್ರಂಟ್ ಫ್ಯೂಯಲ್ ಸಿಸ್ಟಮಿಂದ ಟ್ಯಾಂಕಿ ಅಂದರೆ ಫ್ರಂಟ್ ಫ್ಯೂಯಲ್ ಸಿಸ್ಟಮ್ ಬಂದಿದ್ದರಿಂದ ಟ್ಯಾಂಕಿ ಫುಟ್ಬೋರ್ಡ್ ಕೆಳಗಿದೆ ಸ್ಕೂಟಿಯಲ್ಲಿ ಪೆಟ್ರೋಲ್ ಟ್ಯಾಂಕ್ ಫುಟ್ಬೋರ್ಡ್ ಕೆಳಗಿದೆ ಹಾಗಾಗಿ ಬೂಟ್ ಸ್ಪೇಸ್ ತುಂಬ ಜಾಸ್ತಿ 125 ಸ್ಕೂಟಿಗಳ ಸೆಗ್ಮೆಂಟಲ್ಲೇ 33 ಲೀಟ್ರ್ ಬೂಟ್ ಸ್ಪೇಸ್ ಇರೋ ಫಸ್ಟ್ ಸ್ಕೂಟಿ ಇದು ಹಾಗಾಗಿ ನನಗೆ ಆ್ಯಕ್ಚುಲ್ ಆಗಿ ಇದು ತುಂಬ ಇಷ್ಟ ಆಗಿದ್ದು ಗಾಡಿ ಜೊತೆಗೆ ಇದರಲ್ಲಿ ಇಂಜಿನ್ ಕಟ್ ಆಫ್ ಇದಿದೆ ಅಂದರೆ ಟಿ ವಿ ಎಸ್ ಇಂಟೆಲಿಗೋ ಸಿಸ್ಟಮ್ ಇದೆ ಅಂದರೆ ಇಂಜಿನ್ ಕಟ್ ಆಫ್ ಸಿಸ್ಟಮು ಸೊ ಈ ಸಿಸ್ಟಮಲ್ಲಿ ಹೇಗಪ್ಪ ಅಂದರೆ ಆಟೋಮೆಟಿಕ್ಕಾಗಿ ನೀವೊಂದು ಎಸ್ಲೇಟ್ರಿಗೆ ಕೆಲಸ ಕೊಡಲಿಲ್ಲ ಅಂದರೆ ಒಂದು 2 ನಿಮಿಷ 1 ನಿಮಿಷ ಎಸ್ಲೇಟ್ರಿಗೆ ಕೆಲಸ ಕೊಡಲಿಲ್ಲ ಅಂದರೆ ಗಾಡಿ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ ಮತ್ತೆ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಏನಿಲ್ಲ ಬ್ರೇಕ್ ಒತ್ತಬೇಕು ಸ್ವಲ್ಪ ಎಸ್ಲೇಟ್ರ್ ಕೊಡಬೇಕು ಅಷ್ಟೇ ಗಾಡಿ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಇದರಲ್ಲಿ ಸೈಲೆಂಟ್ ಸ್ಟಾರ್ಟ್ ಫೀಚರ್ ಇದೆ ಜಸ್ಟ್ ನೀವು ಬ್ರೇಕ್ ಒತ್ತಿ ಸ್ವಲ್ಪ ಸೆಲ್ಫ್ ಟಚ್ ಮಾಡಿದರೆ ಸಾಕು ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಈ ಸಿಸ್ಟಮ್ ನನಗೆ ತುಂಬ ಇಷ್ಟ ಆಯಿತು ಇಲ್ಲಪ್ಪ ಗಾಡಿ ಬಿಡ್ತಾವನೆ ಮತ್ತು ಇನ್ನೊಂದು ಏನು ಅಂದರೆ ಇದರಲ್ಲಿ ನಿಮಗೆ ಎವರೇಜ್ ಫ್ಯೂಯಲ್ ಎಫಿಷಿಯನ್ಸಿ ಮತ್ತು ನಿಮಗೆ ಇನ್ಸ್ಟಂಟ್ ಫ್ಯೂಯಲ್ ಎಫಿಷಿಯನ್ಸಿ ಎಷ್ಟು ಅಂತ ತೋರಿಸಿದ್ದಾನೆ ನಿಮಗೆ ರೈಡ್ ಮಾಡ್ತಾ ಇದ್ದೀರಲ್ಲ ಆ ದಾರಿಯಲ್ಲಿ ನಿಮಗೆ ಎಷ್ಟು ಮೈಲೇಜ್ ಸಿಗ್ತಾ ಇದೆ ಮತ್ತು ಏವ್ರೇಜ್ ಆಗಿ ನಿಮ್ಮ ಇಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಲ್ಲ ಅದಕ್ಕೆ ನಿಮ್ಗೆ ಎಷ್ಟು ಮೈಲೇಜ್ ಸಿಗ್ತಾ ಇದೆ ಮತ್ತು ಇದರಲ್ಲಿ ಇನ್ನೊಂದು DT ಅಂತ ಒಂದಿದೆ ಅಂದರೆ ಡಿಸ್ಟೆನ್ಸ್ ಟು ಎಂಟಿ ಅಂತ ಅಂದರೆ ಇರೋ ಪೆಟ್ರೋಲಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ಒಂದು ಅಂದಾಜಲ್ಲಿ ಇದು ನಿಮಗೆ ತೋರಿಸುತ್ತೆ ಅಷ್ಟೊಂದು ಅಕ್ಯುರೇಟ್ ಆಗಿರಲ್ಲ ಅದು ಒಂದು ಅಂದಾಜು ಮೇಲೆ ನೀವು ಹೋಗ್ಬೋದು ನಿಮಗೆ ಪೆಟ್ರೋಲ್ ಹಾಕಿಸ್ಬೇಕು ಆದರೆ ಪೆಟ್ರೋಲ್ ಬಂಕ್ ದೂರ ಇದೆ ಅಂದಾಗ ಈ ಒಂದು ಡಿಸ್ಟೆನ್ಸ್ ಟು ಎಂಟಿನ ನಂಬ್ಕೊಂಡು ಈ ಒಂದು ಫೀಚರ್ನ ನಂಬ್ಕೊಂಡು ನೀವು ಆ ಪೆಟ್ರೋಲ್ ಬಂಕ್ ತನಕ ಟ್ರಾವೆಲ್ನ ಈ ಸ್ಕೂಟಿಯಲ್ಲಿ ಮಾಡ್ಬೋದು. ಇನ್ನು ಈ ಸ್ಕೂಟಿ ಇಂಜಿನ್ ಬಗ್ಗೆ ನನಗೆ ಅದರ ಈ ಟಾರ್ಕ್ ಪವರ್ ಬಗ್ಗೆ ಎಲ್ಲ ನಾಲೆಡ್ಜ್ ಇಲ್ಲ, ಆದರೂ ಸಹ ಈ ಸ್ಕೂಟಿ ಇಂಜಿನ್ ಬಗ್ಗೆ ಹೇಳಿದರೆ 124.8 cc ಇಂಜಿನ್ನ ಸ್ಕೂಟಿ ಇದು 8.15 ಪವರ್ ಜನ್ರೇಟ್ ಮಾಡುತ್ತೆ 6500 RPM ಜೊತೆಗೆ. ಇನ್ನು 10.5 ಟಾರ್ಕ್ ಜನ್ರೇಟ್ ಮಾಡುತ್ತೆ 4500 RPM ಜೊತೆಗೆ.
ಅದೇ ಈ RPM ಈ ಟಾರ್ಕ್ ಇದ್ರ ಬಗ್ಗೆ ಎಲ್ಲ ಅಂತ ನಾಲೆಡ್ಜ್ ನನಗೆ ಹೆಚ್ಚಾಗಿ ಇಲ್ಲ. ಓಡಿಸಿ ನೋಡಿದ್ದೀನಿ, ಖುಷಿ ಆಗುತ್ತೆ. ಒಳ್ಳೆ ಗಾಡಿ, ಒಳ್ಳೆ ಪಿಕಪ್ ತಗೊಳುತ್ತೆ. ಸೊ ಇನ್ನು ಈ ಗಾಡಿ ಬಗ್ಗೆ ಅಂಥ ಫೀಚರ್ಸ್ ಏನು ಹೇಳೋದು. ನಾನು ಆ್ಯಕ್ಚುಲಿ ಬೈ ಮಾಡಬೇಕಂತ ಇದ್ದಿದ್ದು ಬ್ಲೂಟೂತ್ ವರ್ಷನ್ ಇದರಲ್ಲಿ, ಆದರೆ ನನಗೆ ಬ್ಲೂಟೂತ್ ವರ್ಷನ್ ಸಿಗಲಿಲ್ಲ. ದೊಡ್ಡನಾಗಪ್ಪ ಪಾಪಾಗ ಚೆನ್ನಾಗಿದೆ ಗಾಡಿ, ಆರಾಮಲ್ಲಿ. ಅಂದರೆ ಈಗ ನಿಮಗೆ ಸ್ಪೋರ್ಟ್ಸ್ ಟೈಪ್ ಗಾಡಿ ಬೇಕಂದ್ರೆ ನೀವು ವೆಂಟಾರ್ಕಿಗೆ ಹೋಗ್ಬೋದು. ನನಗೆ ಈ ಗಾಡಿ, ನಾನು ಆ್ಯಕ್ಚುಲಿ ಈ ಫ್ಯೂಯಲ್ ಸಿಸ್ಟಮ್ ನೋಡಿದ್ರೆ ನನಗೆ ಇಷ್ಟ ಆಗುತ್ತೆ ಗಾಡಿ ಇದು. ಬೇರೆ ನಾನು ಏನನ್ನೂ ನೋಡಲಿಲ್ಲ, ಏನಿದೆ ಏನಿಲ್ಲ ಅನ್ನೋದನ್ನ, ಏನು ಫೀಚರ್ಸ್ ಇದ್ದಾವೆ ಅದೆಲ್ಲ ನನಗೆ ಆಮೇಲೆ ಗೊತ್ತಾಗಿತ್ತು. ಆದರೆ ನಾನು ಫಸ್ಟ್ ಇಷ್ಟಪಟ್ಟಿದ್ದೆ ಇದು ಫ್ರಂಟ್ ಫ್ಯೂಯಲ್ ಸಿಸ್ಟಮ್. ನನಗೆ ಭಾರಿ ಇಷ್ಟ ಆಯ್ತು ಇದು ಒಂದು ಮೆಥಡು. ಯಾಕಂದರೆ ಇಳಿದು ಕೀ ತೆಗೆದು ಪೆಟ್ರೋಲ್ ಹಾಕ್ಕೋಬೇಕು ಅನ್ನೋ ಒಂದು ರಿಸ್ಕ್ ಇಲ್ಲ. ಆರಾಮಾಗಿ ಕೂತಲ್ಲೇ ಪೆಟ್ರೋಲ್ ಹಾಕ್ಕೋಬೋದು, ನೋಡ್ಬೋದು. ಹಾಗಾಗಿ ಇದೊಂದು ಸಿಸ್ಟಮ್ ನನಗೆ ಭಾರಿ ಇಷ್ಟ ಆಗಿ ನಾನು ಈ ಗಾಡಿನ ತಗೊಂಡಿದ್ದು. ನಾನು ಗಾಡಿನ ತಗೊಂಡಿದ್ದು ಅನ್ನೋಕ್ಕಿಂತ ನಮ್ಮ ಮನೆಯವರಿಗೆ ಅಂಗನವಾಡಿ ಕೆಲಸ ಆಯ್ತಲ್ಲ, ಹಾಗಾಗಿ ಗಾಡಿ ತಗೊಂಡಿದ್ದು. ಎಲ್ಲ ಓನರ್ ಆ್ಯಕ್ಚುಲಿ ಆಗಿ ಗಾಡಿ ತವ್ರಿ, ನಾನು ಬರೀ ಡ್ರೈವರ್ ಮಾತ್ರ ಇಲ್ಲಿ. ಈಗ ಕಲಿತಾ ಇದ್ದಾರೆ, ಇನ್ನು ಪೂರ್ತಿ ಕಲ್ತ ಮೇಲೆ ಆ ಡ್ರೈವರ್ ಕೆಲಸನೂ ನಂಗಿರಲ್ಲ. ಹೋಗ್ತಾ ಇದ್ದೀವಿ, ರೋಡ್ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಟರ್ನ್ ಇದೆ ಅಂತ. ಮೇಲಿಂದ ಕೆಳಗೆ ನೋಡಿದ್ರೆ ತಲೆ ಅಂತೂ ಗಿರ್ರ ಅಂತದೆ. ತೋರಿಸ್ತೀನಿ, ಅಲ್ಲೊಂದು ಜಾಗ ಇದೆ. ಆ ಜಾಗದಿಂದ ನಿಮಗೆ ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟರ್ನ್ ಇದೆ ಅಂತ. ನೋಡೋಗ್ಲೇ ಭಯ ಆಗುತ್ತೆ. ಇಲ್ಲಿ ಕರ್ಡಿಕಾನ್ ಅಂತ ಒಂದು ಎಸ್ಟೇಟ್ ಇದೆ, ಅಲ್ಲಿಂದ ನಿಮ್ಗೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಡೌನಲ್ಲಿ. ಸೊ ಹೋಗ್ತಾ ಇದ್ದೀವಿ. ಫಸ್ಟ್ ಬರ್ತಾ ಅಪ್ಪಿತ್ತು, ಈಗ ಡೌನ್ ಇದೆ. ಆದರೂ ಗಾಡಿ ಸ್ಟಾರ್ಟಲ್ಲಿದೆ. ನೋಡೋಣ ಕಂಪ್ಲೀಟ್ ಡೌನ್ ಸಿಕ್ಕಿದಾಗ ಗಾಡಿ ಬಗ್ಗೆ ಬರೀ ನಾನು ಹೀಗೆ ಹೇಳಿದ್ದೀನಿ ನಿಮಗೆ. ಇನ್ನೇನಾದರೂ ತೋರಿಸಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಏನಾದರೂ ಅದ್ರ ಫೀಚರ್ಸ್ ಬಗ್ಗೆ ನಾನು ನಿಮಗೆ ತೋರಿಸ್ಬೇಕಾಗುತ್ತೆ ಅಷ್ಟೇ. ಇದೇ ಗಾಡಿ ಇಟ್ಕೊಂಡು ಸ್ವಲ್ಪ ಮೋಟೋ ವ್ಲಾಗ್ ಎಲ್ಲ ಮಾಡ್ಬೇಕನ್ನೋ ಪ್ಲ್ಯಾನ್ ಇದೆ. ನನಗೊಂದು ಭಾರಿ ಒಂದು ಆಸೆ ಏನಪ್ಪ ಅಂದರೆ, ಈಗಾಗಲೇ ತುಂಬ ಟ್ರೆಂಡಲ್ಲಿರೋದು ಬನ್ನಿ ಹೆಲ್ಮೆಟ್ ಅಂತ. ಸೊ ಬನ್ನಿ ಹೆಲ್ಮೆಟ್ ಕವರ್ ಇದೆಯಲ್ಲ, ಅದನ್ನು ಹಾಕೋಬೇಕಂತ ಒಂದು ಭಾರಿ ಇದೆ. ಆದರೆ ಸ್ಕೂಟಿಗೆಲ್ಲ ಅಷ್ಟು ಸೂಟ್ ಆಗಲ್ಲ ಅಂತಾರೆ, ನೋಡಬೇಕು. ಹೆಂಗೋ ಮೋಟೋ ಬ್ಲಾಗ್ ಅಂದರೆ ಸ್ಕೂಟಿಯಲ್ಲಿ ಒಂದು ಬ್ಲಾಗ್ ಮಾಡಬೇಕಂತ ಇದ್ದೀನಲ್ಲ, ಟ್ರಾವೆಲ್ ಬ್ಲಾಗ್ ಟೈಪು. ಸೊ ಈ ಬನ್ನಿ ಕವರ್ ಯೂಸ್ ಮಾಡಬೇಕು. ಅದೇ ಇದೆ. ಆಫಲ್ಲಿ ಆರಾಮ್ಸೆ ಹೋಗ್ಬೋದಲ್ಲ. ಈಗ ಫುಲ್ಲು ಡೌನ್ ಸಿಕ್ತು, ಗಾಡಿ ಆಫ್ ಮಾಡಿದ್ದೀನಿ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ಗೊತ್ತಿಲ್ಲ. ಫುಲ್ ಡೌನೇ ಇರೋದಿದೆ ಆ್ಯಕ್ಚುಲಿ. ಇತ್ತು, ಈಗ ಕಂಪ್ಲೀಟಾಗಿ ಡೌನ್ ಇದೆ. ಸೈಕಲ್ ತಗೊಂಡ್ರೆ ಆರಾಮ್ಸೆ ಹೋಗ್ಬೋದು. ಹೋಗುವಾಗ ಮಾತ್ರ, ರಿಟರ್ನ್ ಬರ್ಲಿಕ್ಕೆ ಆಗಲ್ಲ. ಬರೋರಿಗೆ ಬರ್ಲಿಕ್ಕೆ ಕಷ್ಟ, ಅದರಲ್ಲಿ ಆದರೆ ರಿಟರ್ನ್ ಆರಾಮ್ ಡೌನ್ ಅಲ್ಲ, ಆರಾಮಲ್ಲಿ ಹೋಗ್ಬೋದು. ಕೆಳಗಡೆ ರೋಡು ಕಾಣಿಸ್ತಾ ಇದೆ ನೋಡಿ.
ರೋಡಿಂದು ವ್ಯೂ ನಿಮಗೆ ಕಾಣಿಸ್ತಾ ಇರ್ಬೋದು ಹೇಗಿದೆ ಅಂತ. ನನಗಿಲ್ಲಿ ಬಂದು ಅಭ್ಯಾಸ ಇದೆ, ನಾನು ಒಂದು 2-3 ಸತಿ ಬಂದಿದ್ದೀನಿ. ಹಾಗಾಗಿ ನನಗೆ ಅಷ್ಟೊಂದು, ನಮ್ಮ ವೈಫಿಗಂತೂ ಎಂಥ ರೋಡಪ್ಪ ಅದು ಹೀಗಿದೆ ಅಂತಿದ್ರು. ಅವ್ರ ಕಡೆನೂ ಈ ಥರ ರೋಡ್ ಇದೆ, ಅಂದರೆ ಮಡಿಕೇರಿ ಸೈಡ್, ಆದರೆ ಇಷ್ಟೊಂದೆಲ್ಲ ಟರ್ನ್ಸ್ಗಳಿಲ್ಲ ಅಂತೆ. ಸೊ ನಾನು ಇಷ್ಟೊತ್ತಂಗೆ ಬಸ್ಸಲ್ಲಿ ಮಾತ್ರ ಹೋಗಿದ್ದು. ನನಗೊಂದ್ಸತಿ ಆಸೆ ಇದೆ, ಹಿಂದೆನೂ ನಾನು ಒಂದ್ಸತಿ ಹೇಳಿದ್ದೆ ನಿಮಗೆ. ಟರ್ನ್ ಅಂದರೆ ಮಡಿಕೇರಿ ಸೈಡು ಒಂದ್ಸತಿ ಗಾಡಿ ತಗೊಂಡು ಹೋಗಬೇಕು ಅಂತ. ಅವಾಗ ಆ ಗೊತ್ತಾಗ್ತದೆ. ಕಡೆ ಗಾಡಿ ತಗೊಂಡ್ರೆ ಆ ಕಡೆ ಚೆಕಿಂಗ್ ಜಾಸ್ತಿ ಇರುತ್ತಾ? ಕುಶಾಲನಗರ ಮಡಿಕೇರಿ ಇದ್ದೇ ಇರುತ್ತೆ. ಹಾಂ, ಲೈಸೆನ್ಸ್ ಆಗಬೇಕು, ಲೈಸೆನ್ಸ್ ಬೇಕು, ಡಬಲ್ ಹೆಲ್ಮೆಟ್ ಬೇಕು, ಅದೆಲ್ಲ ಇರುತ್ತಲ್ಲ. ಅವಾಗ ನಂದು ಮೋಟೋ ಬ್ಲಾಗಿಗೆ ನಾನು ಬೇರೆ ಹೆಲ್ಮೆಟ್ ತಗೊಳ್ತೀನಿ. ಅಲ್ಲಿ ರೋಡ್ ಕಾಣಿಸ್ತಾ ಇದೆ. ಮೋಟೋ ಬ್ಲಾಗಿಗೆ ಹೆಲ್ಮೆಟ್ ತಗೊಳ್ತೀನಲ್ಲ, ಅವಾಗ ನಿಂಗೆ ಹೆಲ್ಮೆಟ್ ಹಾಕ್ಬೋದು. ಗಾಡಿ ಆಫಲ್ಲೇ ಬಂದಿದ್ದಲ್ಲ ಅಲ್ಲಿಂದ. ಮೋಟೋ ಬ್ಲಾಗ್ ಅಂದರೆ ನಾನೇನು ಮೋಟೋ ಬ್ಲಾಗ್ ಮಾಡಬೇಕಂತಿಲ್ಲ, ಯಾಕಂದರೆ ಮೋಟೋ ಬ್ಲಾಗಿಗೆ ತುಂಬ ಖರ್ಚು, ತಿರುಗಾಡಬೇಕು ತುಂಬ, ಹಾಂ ಇಕ್ವಿಪ್ಮೆಂಟ್ಗಳು ಹಾಗೆ ಬೇಕು. ಮೊಬೈಲಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮೋಟೋ ಬ್ಲಾಗ್ ಮಾಡೋಕ್ಕಾಗಲ್ಲ, ಕಷ್ಟ. ಬಾಬಾ ಗೋಪ್ರೋ ಥರದ್ದು ಕ್ಯಾಮ್ರಾ ಬೇಕು, ಮತ್ತು ದುಡ್ಡಿರಬೇಕು ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ಮೋಟೋ ಬ್ಲಾಗ್ ಮಾಡಿ ಪ್ಲೇಸಸ್ಗಳನ್ನ ತೋರಿಸ್ಬೇಕು. ನಾನು ಜಸ್ಟ್ ನಾರ್ಮಲ್ ಒಂದು ಎಲ್ಲರೂ ಹೋದಾಗ ಒಂದು ಸಣ್ಣದಾಗಿ ಡೈಲಿ ಎಲ್ಲರೂ ಹೋಗುವಾಗ ಒಂದು ಟ್ರಾವೆಲ್ ಬ್ಲಾಗ್ ಮಾಡೋಣ ಅಂತಲೇ ಪ್ಲ್ಯಾನ್ ಇರೋದು ನಂದು. ಮೋಟೋ ಬ್ಲಾಗ್ ಥರಾನೇ, ಆದರೆ ಮೋಟೋ ಬ್ಲಾಗ್ ಅಲ್ಲ. ಕಾಮಿಡಿ ಎಲ್ಲಂತ ಸುತ್ತೋದು, ನಮ್ಮ ಹತ್ರ ದುಡ್ಡು ಬೇಕಲ್ಲ, ನಾವು ಬೇರೆ ಬಿಗಿನರ್ಸ್ಗಳು. ಯೂಟ್ಯೂಬಲ್ಲಿ ಇನ್ನೂ 1000 ಸಬ್ಸ್ಕ್ರೈಬರ್ ಆಗಿಲ್ಲ. ಇನ್ನೊಂದು ಚಾನಲು ಈಗ ಕುಂಟ ಸಾಕ್ತಾ ಇದೆ. ವೀಡಿಯೋಸ್ಗಳು ಹಾಕ್ಲಿಕ್ಕೆ ಆಗ್ತಾ ಇರಲಿ, ಅಂದರೆ ಕಂಟೆಂಟ್ಗಳೇನು ಸಿಗ್ತಾ ಇರಲಿಲ್ಲ ಅಂತ ವೀಡಿಯೋಸ್ ಮಾಡೋದೇ ಕಮ್ಮಿ ಮಾಡಿ. ಅದಲ್ಲೊಂದು ಮಂಗ ಇದೆ, ಇಲ್ಲಿ ಕೂತಿದೆ. ಮಂಗ ಇಲ್ಲೊಂದು ಮಂಗ ಇದೆಯಂತೆ. ಮಂಗ ಕಾಫಿ ಎಲ್ಲ ಮುಗಿತಲ್ಲ, ಇನ್ನೇನು ತಿಂತವೆ ಮಂಗಗಳು. ಪಾಪ ಅವಾಗ ಹೊಟ್ಟೆಗೆ ಬೇಕಲ್ಲ. ನೀನು ಬರ್ತೇನೆ ತರ್ತಿದ್ರೆ ತಿಂತೆ. ನಮ್ಮನೆ ಹತ್ರನೂ ಮಂಗಗಳಿದ್ದಾವೆ, ಇರೋ ಕಾಫಿ ಎಲ್ಲ ಅವೇ ತಿಂತವೆ. ಪಾಪ ಎಂತ ಮಾಡೋದು, ಅವುಗಳಿಗೂ ಹೊಟ್ಟೆಗಿಲ್ಲ ಅಲ್ಲ. ಇದ್ರದ್ದು ಶಾಕ್ ಹೊಡಿಯುತ್ತಲ್ಲ ಬೇಲಿಗಳೆಲ್ಲ. ನಮ್ಮಮ್ಮ ಬೈದ್ಬಿಡ್ತಾರೆ ನನಗೆ, ಏನು ಮಂಗಗಳು ಓಡಿಸಲ್ವ. ನಾನು ಇರ್ಲಿ ಬಿಡಿ, ತಿನ್ಕೊಂಡು ಹೋಗ್ಲಿ ಅನ್ನೋದು. ಹಾಂ, ಅಟ್ಲೀಸ್ಟ್ ಅವ್ರು ರಸ ತಿಂದ್ಬಿಟ್ಟಿರೋ ಕಾಫಿ ಬೀಜದಿಂದ ಕಾಫಿ ಪುಡಿಯಾದ್ರೂ ಮಾಡ್ಬೋದಲ್ಲ. ಅದು ಅಲ್ಲೇ ಹಾಕಿದ್ರೆ, ಹಾಕಿಲ್ಲ ಅಂದ್ರೆ ಹಾಕಿಲ್ಲಂದ್ರೆ ಇನ್ನೊಬ್ರು ಯಾರು ಪುಡಿ ಮಾಡ್ಕೊಳ್ತಾರೆ. ಕಾಡಿಗೆ ಹಾಕಿರುತ್ತೆ. ಕಾಡಿಗೆ ಹಾಕಿದ್ರೆ ಕಾಡಲ್ಲಿ ಗಿಡ ಆಗುತ್ತೆ. ಇವಾಗ ನೀನು ಸೌಂಡ್ ಇಲ್ಲಲ್ಲ ಗಾಡಿ ಟರ್ನಲ್ಲೆಲ್ಲ ಕರೆಕ್ಟಾಗಿ ಆನ್ ಮಾಡ್ಕೋಬೇಕು. ಇಲ್ಲಿ ಟರ್ನ್ ಅಲ್ಲ, ಅಲ್ಲಿ ಅಲ್ಲೊಂದು ಜಾಗ ತೋರಿಸ್ತಲ್ಲ, ಅದೇ ಫುಲ್ ರೋಡ್ ಮೇಲಿಂದ ಕಾಣಿಸುತ್ತಲ್ಲ, ಆ ಜಾಗದಲ್ಲೇ ಭಯ ಆಗುತ್ತೆ. ಅದಿನ್ನು ಕರಡಿಕನ್ ಬರಲಿಲ್ಲ, ಅದು ಬರಬೇಕು. ಪರವಾಗಿಲ್ಲ, ಈಗ ಬರುತ್ತೆ. ಅಂದ್ರೆ ಬೇಗ ತಲುಪ್ತೀವಲ್ಲ. ಬಾಬಾ ಮಲಗಿದ್ನಾ? ಇಲ್ಲಂತ ವಾಸನೆ ಅಲ್ಲ, ಕಾಫಿದ್ದು ಪಲ್ಪರ್ದು. ಹೌದಾ? ಅದೊಂಥರ ಗಲೀಜು ವಾಸನೆ. ಪಲ್ಪರ್ ಸ್ಮೆಲ್ ಒಂಥರ. ಹೌದು, ಅದು ಕಾಫಿ ಕುಳಿತಾರ. ಇಲ್ಲ ತೊಂದರೆ ಇಲ್ಲ, ಹೋಗುತ್ತೆ ಬಿಡು. ಮನ್ಸು ಮಾಡಿದ್ರೆ ಅಲ್ಲಿ ತನಕ ಹೋಗ್ಬಿಡು. ಅಂತೂ ಮುಗೀತು, ಈಗ ಗಾಡಿ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ತನಕ ಮತ್ತೆ ಆಫ್ ಮಾಡಿ ಬಂದರೆ ಹೋಗುತ್ತೆ ಸೀದಾ. ಇವತ್ತಿನ ಟ್ರಾವೆಲ್ ಜರ್ನಿ ಇಲ್ಲಿಗೆ ಮುಗೀತು ನಮ್ದು. ಆಫ್ ಮಾಡಿ ಮೆಲ್ಲ ಹೋಗಿ. ನಿಧಾನ ಆರು ಮಾಡ್ಕೊ.
ಏನಾದ್ರು ಇದೆಯಾ ಈಚೆ? ಇಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ ರೋಡ್ ಕಾಣಿಸ್ತಿದೆ ಹಿಂಗೆ ಅಂತ ಹಾವು ಥರ ಹೋಗಿದೆ. ನೋಡ್ತಿದ್ದಾರಲ್ಲ ಫ್ರೆಂಡ್ಸ್, ಈಗ ನಮ್ಮ ವೈಫ್ ತೋರಿಸ್ತಾ ಇರ್ಬೋದು ನಿಮಗೆ. ಹೋಯ್ತು ಈಗ ಕಾಣಿಸ್ತಿಲ್ಲ, ಮೇಲೆ Road. ಕಾಣಿಸ್ತಿದೆ ಅದರಲ್ಲಿ ರೋಡು ಹಾವು ಥರ ಹೋಗಿದೆ. ಇನ್ನು ಅಲ್ಲಿ ಚೆನ್ನಾಗಿ ವ್ಯೂ ಬರುತ್ತೆ. ಅಲ್ಲೊಂದು ಇನ್ನೊಂದು ಕರಡಿ ಖಾನ್ ಅಂತ ಒಂದು ಎಸ್ಟೇಟ್ ಇದೆ, ಅಲ್ಲಿ ನಿಮಗೆ ಚೆನ್ನಾಗಿ ನಿಮಗೆ ಚೆನ್ನಾಗಿದೆ, ನಮಗೆ ಭಯ ಆಗುತ್ತೆ. ತಿರುಗಬೇಕಲ್ಲ, ಅದೇ ಪ್ರಾಬ್ಲಮ್ ಗಾಡಿದು. ಹೌದು. ಹೀಗೆ ಟರ್ನ್ 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 ಕೆಳಗೆ ಹೋಗುತ್ತೆ ಅಲ್ವಾ? ಬೆಳಿಗ್ಗೆ ಅಪ್ಪ ಮೇಲೆ ಬರ್ತಾ ಇದ್ದೆ. ಹೌದು. ಬಾಬಾ ಬಾಬಾ ಸ್ಕೂಟಿ ಹತ್ತಿದ್ರೆ ಸಾಕು, ಮಲಗ್ತಾನೆ. ಸ್ಟಾರ್ಟ್ ಮಾಡ. ಈಗ ಗಾಡಿ ಆಫ್ ಮಾಡಿ ಮಾತಾಡ್ತೀಯಲ್ಲ, ಅದು ಚೆನ್ನಾಗಿ ಕೇಳಿಸುತ್ತಲ್ಲ, ಗಾಡಿ ಸೌಂಡ್ ಇರಲ್ಲ. ಗಾಡಿ ಕಾರ್. ಅಲ್ಲಿ ಗೇಟ್ ಇದೆಲ್ಲ, ಅದೆಂತ ಎಸ್ಟೇಟಿಂದ ಏನೋ ತಗೊಂಡೋಗ್ತಾರೆ ಅಂತನಾ? ಅಲ್ಲಿ ಅದೇ ಇರುತ್ತೆ ಏನಾದರೂ ರೇಟ್. ಹೋಗ್ಲಿಲ್ಲ. ಅವ್ರು ಇರೋ ಪ್ಲೇಸ್ ಗಂಗೆಗಿರಿನ? ಪ್ರತಿಯೊಂದು ಸಿಗುತ್ತೆ, ಏನು ಸಿಗಲ್ಲ ಅಂತಿಲ್ಲ ಅಲ್ಲ. ಮಾಂಸ, ಮೀನು, ಮೊಟ್ಟೆ, ತರಕಾರಿ, ಜೆರಾಕ್ಸ್ ಒಂದು ಮಾಡ್ಲಿಕ್ಕಾಗಲ್ಲ. ಗೌರ್ಮೆಂಟ್ ಕೆಲಸಗಳೇನಾಗಲ್ಲ, ಬ್ಯಾಂಕ್ ಕೆಲಸ, ಅದಕ್ಕೆಲ್ಲ ಸಿಗಬೇಕು. ಚಂದ್ರವಳ್ಳಿ. ಇದು ಕಾಡ್ಕೊಳ್ಳಿನಾ? ಅಲ್ಲ.
ನಿಮ್ಮ ಫ್ರೆಂಡ್ ಒಳಗೆ ಯಾರಿಗೆ ಯಾವ ಥರ ಇದೆ ರೋಡು ಅಂತ ಬಸ್ ಬಂತು ಈ ಕಡೆ ಜಾಗ ಇದೆಯಲ್ಲ ಆರಾಮ್ಸೆ ಹೋಗ್ಬೋದು. ಈಗ ನೋಡಿ ಈ ವ್ಯೂ ನೋಡಿ ರೋಡಿಂದು ಹಾವು ಥರ ಇದೆ ರೋಡು. ಬಸ್ಸೆಲ್ಲ ಬಂದಾಗ ಸ್ವಲ್ಪ ಕಿರಿಕಿರಿ ಅನಿಸ್ಬಿಡುತ್ತೆ, ಹೆದರಿಕೆ ಆಗಿಬಿಡುತ್ತೆ ತಿರುಗ್ಸೋಕ್ಕೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಜಾಸ್ತಿ ಫುಲ್ ಲಾಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ ಕೊನೆ ತನಕನೂ. ಆಗ ಮೊಬೈಲೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗೆ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್.